ನಾವು ಬೆಳಗ್ಗೆ ಎದ್ದು ಇನ್ನೂ ಚಹಾ ಕುಡಿಯುವ ಮುನ್ನವೇ ಇಡೀ ಊರನ್ನು ಸಿಂಗರಿಸುವ ಕಾಯಕ ಯೋಗಿಗಳು ಸ್ವಚ್ಛತಾ ಕಾರ್ಮಿಕರು. ಇವರು ಈ ದೇಶದ ನಿಜವಾದ ಆರೋಗ್ಯ ಕವಚ ಎಂದು ಕೂಡ್ಲಿಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು ಕೊಂಡಾಡಿದ್ದಾರೆ. ಕೂಡ್ಲಿಗಿಯ ಹಿರೇಮಠ ವಿದ್ಯಾಪೀಠ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಸಮಾಜದ ಕಟ್ಟಕಡೆಯ ಶ್ರಮಿಕರನ್ನು ಗುರುತಿಸಿ ಭವ್ಯವಾಗಿ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ದರು. ಸಂಘದ ಎ ಶಿವಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿರುವ ಈ ದಿನಗಳಲ್ಲಿ ನಮ್ಮ ಸಂಘವು ಸತತವಾಗಿ 3 ವರ್ಷಗಳಿಂದ ಇಂಥ ಶ್ರಮಿಕ ವರ್ಗವನ್ನು ಹುಡುಕಿ ಗೌರವಿಸುತ್ತಿದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಇಒ ಮೈಲೇಶ್ ಬೇವೂರ್ ಅವರು ಸಮಾಜದ ಅಂಕುಡೊಂಕು ತಿದ್ದುವ ಪತ್ರಕರ್ತರ ಲೇಖನಿಯ ಶಕ್ತಿಯನ್ನು ಕೊಂಡಾಡುತ್ತಲೇ ಸ್ವಚ್ಛತಾ ಕಾರ್ಮಿಕರ ಅಪ್ರತಿಮ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಅವರನ್ನ ನಾವು ನೆನೆಸ್ಕೊಂಡ್ಬಿಡ್ಬೇಕು. ಈ ಸಂದರ್ಭದಲ್ಲಿ ಅವ್ರನ್ನ ಕರ್ನಾಟಕದ ಪತ್ರಕರ್ತರ ಪಿತಾಮಹ ಅಂತ ಒಂದು ರೀತಿಯಲ್ಲಿ ಕರಿತೀವಿ ನಾವು. ಈಸ್ ಅ ಫೌಂಡಿಂಗ್ ಫಾದರ್ ಆಫ್ ಕರ್ನಾಟಕ ಜರ್ನಲಿಸಂ. ಆತಗೆ ಒಂದ್ಸರಿ ಆತ ಎಷ್ಟು ಬಡತನದಲ್ಲಿದ್ರು ಅವರು ಅಂತ ಹೇಳಿದ್ರೆ, ಅವರೆಲ್ಲ ಶಿಷ್ಯಂದ್ರೆಲ್ಲ ಸೇರ್ಬಿಟ್ಟು ಕೊನೆಗೆ ಅವ್ರು ಡಿಸೈಡ್ ಮಾಡ್ತಾರೆ, ನಮ್ಮ ಗುರುಗಳಿಗೆ ಏನಾದ್ರೂ ನಾವು ಕಾಣಿಕೆಯನ್ನು ಕೊಡ್ಬೇಕಂತೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಆ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಏನು ತಗೊಳ್ಳಲ್ಲ, ಅವ್ರಿಗೆ ಏನಾದ್ರೂ ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹಣ ಸಂಗ್ರಹಿಸ್ಬಿಟ್ಟು ಒಂದು ಚೆಕ್ ಅನ್ನು ತಗೊಂಡು ಬಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಏರ್ಪಡಿಸಿರ್ತಾರೆ. ಸನ್ಮಾನ ಏರ್ಪಡಿಸಿದಂತ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಆ ಚೆಕ್ ಅನ್ನು ಅವ್ರಿಗೆ ಕೊಡ್ತಾರೆ. ಡಿವಿಜಿ ಅವರಿಗೆ ಅದು ಗೊತ್ತಾಗ್ತದೆ. ಆ ಚೆಕ್ ಅನ್ನು ಕೊಟ್ಟ ತಕ್ಷಣ ಅವ್ರಿಗೆ ಆ ತಗೊಳ್ಳಂತ ರೀತಿಯಲ್ಲಿತ್ತಲ್ಲ ನೋಡ್ರಿ, ಒಬ್ಬ ವ್ಯಕ್ತಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಂಗೆ ಯೋಚನೆ ಮಾಡ್ತಾನೆ ಅಂತಕ್ಕಂಥದ್ದಕ್ಕೆ ಇದೊಂದು ಎಷ್ಟು ನಿದರ್ಶನ. ಮೈಸೂರಿನ ಒಂದು ಕಾರ್ಯಕ್ರಮದ ಒಳಗಡೆ ಅವ್ರಿಗೆ ಆ ಚೆಕ್ ಅನ್ನು ಕೊಡ್ಬೇಕಂತಂದು ಕೊಟ್ಟಾಗ ಅವ್ರು ಅದನ್ನ ಹಿಡ್ಕೊಂಡ ಕೈಯೆಲ್ಲ ನಡುಗ್ತಾ ಇರ್ತದೆ. ಅದನ್ನ ಹಂಗೆ ಅಲ್ಲಿರ್ತಕ್ಕಂತಹ ಒಬ್ಬ ಅನಾಥಾಶ್ರಮಕ್ಕೆ ಇದು ನಾನು ತಗೊಳ್ತಕ್ಕಂಥದ್ದು ಯೋಗ್ಯ ಅಲ್ಲ, ನಾನು ಪತ್ರಕರ್ತನಾಗಿ ನಾನು ಸೇವೆಯನ್ನ ಸಮಾಜಕ್ಕೆ ಮಾಡಿದ್ದೀನಿ, ಒಬ್ಬ ಸಾಹಿತಿಯಾಗಿ ಈ ನಾಡಿಗೆ ಏನ್ ಕೊಡ್ಬೇಕಿದೆ ಅದನ್ನ ನಾನು ಕೊಟ್ಟಿದ್ದೀನಿ, ಅದಕ್ಕೆ ನನಗೆ ಇಷ್ಟೊಂದು ಹಣ ಕೊಡಂತ ಅಗತ್ಯತೆ ಇಲ್ಲ. ಆದ್ರಿಂದ ಇದೇ ವೇಳೆ ಕಾಂಗ್ರೆಸ್ ಮುಖಂಡ ನೂರ್ ಅಹಮ್ಮದ್ ಮಾತನಾಡಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಷ್ಟೇ ಮಹತ್ವದ ಜವಾಬ್ದಾರಿ ಪತ್ರಿಕಾ ರಂಗಕ್ಕಿದೆ ಎಂದರು. ಆ 3 ಅಂಗಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸುವ ಯಾವುದಾದ್ರೂ ಒಂದು ಅಂಗ ಇದ್ರೆ ಅದು ಪತ್ರಿಕಾ ರಂಗ ಅಂತ ಇವತ್ತು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಪತ್ರಿಕಾ ರಂಗ ಯಾವ ರೀತಿಯಾದ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ತಂದಿದೆ ಅಂತ ಬಹಳಷ್ಟು ಉದಾಹರಣೆಗಳಿದಾವೆ. ಆ ಉದಾಹರಣೆಯಾಗೆ ಉಳಿದಿದೆ ಅಂತೇಳಿ ನಾನು ಇವತ್ತು ಹೇಳ್ಬೇಕಾಗುತ್ತೆ. ಬಹಳಷ್ಟು ಜನ ಪತ್ರಕರ್ತರು ಸೇರಿದ್ದೀರಾ, ತಮ್ಮದೇ ಆದ ಒಂದು ಸಂಘ ಮಾಡಿ ಈ ಕಾರ್ಯಕ್ರಮಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿ ಕಾರ್ಯಕ್ರಮ ಮಾಡ್ತೀರಾ. ಯಾವ ರೀತಿ ಮೊದಲನೆಯ ಪತ್ರಕರ್ತರು ಬದಲಾವಣೆ ಬಯಸುತ್ತಾ ಬಂದಿದ್ರು, ಆ ಬದಲಾವಣೆ ಈಗ ಆಗ್ತಾ ಇದೆಯಾ ಅಂತೇಳಿ ನಾವು ಇವತ್ತು ಸವಾಲು ಎತ್ತಬೇಕಾಗುತ್ತೆ. ಪ್ರೊಟೆಕ್ಷನ್ ಇರುತ್ತೆ. ಈಗ ಅದೇ ನೀವು ಒಬ್ಬ ಪತ್ರಕರ್ತ ಯಾವುದೋ ಒಂದು ಏರಿಯಾದಲ್ಲಿ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಥವಾ ಏನೋ ಒಂದು ನಡೀತಿದೆ ಅಂತೇಳಿ ಅದನ್ನ ಒಂದು ವರದಿ ಮಾಡಲಿಕ್ಕೆ ಹೋದಾಗ ಅವ್ರಿಗೆ ಯಾವುದೇ ರೀತಿಯ ಒಂದು ಪ್ರೊಟೆಕ್ಷನ್ ಇರೋದಿಲ್ಲ. ಆ ಒಂದು ರಿಸ್ಕ್ ತಗೊಂಡು ಆ ಒಂದು ಥ್ರೆಟ್ ಅನ್ನು ತಗೊಂಡು ಆ ಒಂದು ವಿಚಾರವನ್ನು ಇದನ್ನ ಮಾಡಿ ಬಿತ್ತರಿಸಿ ಅದನ್ನ ಒಂದು ರೆಕಾರ್ಡ್ ಮಾಡಿ ಈ ಸಮಾಜಕ್ಕೆ ಏನ್ ನಡೀತಾ ಇದೆ ಅನ್ನೋದನ್ನ ಅವರು ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಆಗುವಂತ ಅಸಾಲ್ಟ್ ಇರ್ಬೋದು ಅಥವಾ ಥ್ರೆಟ್ ಇರ್ಬೋದು, ಅದಕ್ಕೆ ಅವ್ರಿಗೆ ಯಾವುದೋ ಒಂದು ಪ್ರೊಟೆಕ್ಷನ್ ಇರೋದಿಲ್ಲ. ಆ ಒಂದು ಎದೆ ಮುಂದದೆ ಆ ಒಂದು ಧೈರ್ಯದಿಂದ ಆ ಒಂದು ವಿಚಾರಗಳನ್ನ ಅವರು ಈ ಸಮಾಜಕ್ಕೆ ಬಿತ್ತರಿಸ್ತಾ ಇರ್ತಾರೆ. ಈಗ ನೀವು ಸಮಾಜದಲ್ಲಿ ನಮ್ದು ಯಾವುದೇ ಆಗಿದ್ರು ನಮ್ದು ಬ್ಯೂರೋಕ್ರಸಿ ಸಿಸ್ಟಮ್ ಅಂದ್ರೆ ಎಕ್ಸಿಕ್ಯೂಟಿವ್ ಏನಿದೆಯಲ್ಲ, ಕಾರ್ಯಾಂಗದ ಒಂದು ವಿಧಾನ, ನಾವು ಸರಿಯಾಗಿ ಒಂದು ಕೆಲಸ ಮಾಡಲಿದ್ದಾಗ ಅವ್ರು ಅದನ್ನ ಕಣ್ಣು ತೆರೆಸುವಂತ ಕೆಲಸವನ್ನು ತುಂಬಾ ಮಾಡ್ತಾರೆ. ಈ ಉದಾಹರಣೆ ಯಾವುದೋ ಒಂದು ನಮ್ಮ ಈಗ ಒಂದು 2 years 2.5 ವರ್ಷದಿಂದ ಕೂಡ್ಲಿಗಿ ಕಳ್ಳರಿಗೆ ಸೇಫ್ ಸಿಟಿ ಅಂತೇಳಿ ಒಂದು ಬಂತು. ಅವಾಗ ನಮಗೆ ಒಂಥರ ಬಹಳ ಮುಜುಗರ ಆಯ್ತು. ಏನಪ್ಪಾ ಅಂತ ಅಂದ್ರೆ ಕಳ್ಳತನಗಳು ಆಗ್ತಾ ಇದ್ವು, ಅದನ್ನ ಬರೆದದ್ದು ನಿಜ ಇದೆ. ಆಮೇಲೆ ನಾವು ಅದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಆದಂತ ಕಳ್ಳತನ ಪ್ರಕರಣಗಳು
ಈ ಭವ್ಯ ವೇದಿಕೆಯಲ್ಲಿ ಕೂಡ್ಲಿಗಿ ಪಟ್ಟಣದಲ್ಲಿ ಸ್ವಚ್ಛತಾ ಸೇವೆ ಸಲ್ಲಿಸಿ ನಿವೃತ್ತರಾದ ಹಾಗೂ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ 40ಕ್ಕೂ ಹೆಚ್ಚು ಕಾಯಕ ಯೋಗಿಗಳಿಗೆ ಅತ್ಯಂತ ಗೌರವದಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ಎಸ್ ಬಶೀರ್ ಅಹಮದ್, ಕರವೇ ಅಧ್ಯಕ್ಷ ಕಾಟೇರ ಹಾಲೇಶ್, ಪಿಎಸ್ಐ ಪ್ರಕಾಶ್, ಗುನ್ನಳ್ಳಿ ರಾಘವೇಂದ್ರ ಸೇರಿದಂತೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಿಎಚ್ಎಸ್ ರಾಜು, ಅಮರೇಶ್ ಹರಪನಹಳ್ಳಿ, ಜಿಟಿ ಮಲ್ಲಿಕಾರ್ಜುನ ಗೌಡ್ರು, ಗೃಹ ರಕ್ಷಕ ದಳದ ಅಧಿಕಾರಿ ವಿ ಕರಿಯಪ್ಪ, ಜಿ ಓಬಣ್ಣ, ಜಿ ಮಂಜಣ್ಣ, ಮರುಳು ಸಿದ್ದಪ್ಪ, ಈಶಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೂಡ್ಲಿಗಿ ಪತ್ರಕರ್ತರ ಸಂಘದ ಈ ಅಪರೂಪದ ಸಾಮಾಜಿಕ ಕಾಳಜಿಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.